ಬೆಂಗಳೂರಿನಾದ್ಯಂತ ಸುರಿದಿರುವಂತಹ ಮಳೆಯಿಂದಾಗಿ ಹಲವೆಡೆ ಅವಾಂತರಗಳು ಸೃಷ್ಟಿಯಾಗಿದ್ದಾವೆ. ಸರ್ಜಾಪುರದಲ್ಲಂತೂ ಉಡುಪಿ ವಿಹಾರ್ ಅನ್ನುವಂತಹ ಹೋಟೆಲ್ನಲ್ಲಿ ಸಂಪೂರ್ಣವಾಗಿ ಜಲಾವೃತವಾಗ್ಬಿಟ್ಟಿದೆ. ನಗರದ ಹಲವೆಡೆ ರಸ್ತೆಗಳು ಜಲಾವೃತವಾಗಿದ್ದಾವೆ. ಸಾಕಷ್ಟು ಸಮಸ್ಯೆಗಳು ಎದುರಾಗಿದ್ದಾವೆ. ಇದು ಸರ್ಜಾಪುರದ ದೃಶ್ಯವನ್ನ ಗಮನಿಸ್ತಾ ಇದ್ದೀರಿ. ಸರ್ಜಾಪುರದಲ್ಲಿರುವಂತಹ ಹೋಟೆಲ್ ಒಂದರ ದುಸ್ಥಿತಿ ಇದು. ಸರ್ಜಾಪುರದ ಉಡುಪಿ ಹೋಟೆಲ್, ಉಡುಪಿ ಉಪಹಾರ ಹೋಟೆಲ್ ಭಾಗಶಃ ಮುಳುಗಡೆಯಾಗ್ಬಿಟ್ಟಿದೆ. ಮಾಡಿಟ್ಟಿದ್ದಂತಹ ತಿಂಡಿಗಳು, ಹೋಟೆಲ್ನ ಟೇಬಲ್, ಚೇರ್ ಸದ್ಯದ ಸ್ಥಿತಿ ಯಾವ ರೀತಿಯಾಗಿದೆ ಅನ್ನೋದನ್ನ ನೋಡ್ತಾ ಇದ್ದೀರಿ ದೃಶ್ಯಗಳಲ್ಲಿ. ಬೆಂಗಳೂರಿನ ಹಲವು ಭಾಗದಲ್ಲಿ ಮಳೆಯಾಗಿದೆ. ಸರ್ಜಾಪುರದಲ್ಲೂ ಕೂಡ ಧಾರಾಕಾರವಾಗಿ ಮಳೆ ಸುರಿದಿದೆ. ಅದರ ಪರಿಣಾಮ ತಗ್ಗು ಪ್ರದೇಶದಲ್ಲಿದ್ದಂತಹ ಈ ಉಡುಪಿ ಉಪಹಾರ ಹೋಟೆಲ್ ಏನಿದೆ, ಆ ಹೋಟೆಲ್ನ ಒಳಭಾಗಕ್ಕೆ ಭಾರೀ ಪ್ರಮಾಣದಲ್ಲಿ ನೀರು ನುಗ್ಗಿರೋದ್ರಿಂದ ಹೋಟೆಲ್ನ ಒಳಗಿದ್ದಂತಹ ಟೇಬಲ್, ಚೇರ್ ಎಲ್ಲವೂ ಕೂಡ ಜಲಾವೃತವಾಗ್ಬಿಟ್ಟಿದೆ. ಮತ್ತೊಂದು ಭಾಗದಲ್ಲಿ ಗಮನಿಸ್ತಾ ಇದ್ದೀರಿ, ರಸ್ತೆಗಳು ಯಾವ ರೀತಿಯಾಗಿ ಜಲಾವೃತವಾಗಿದ್ದಾವೆ ಅಂತ ಹೇಳಿ, ಜನ ಯಾವ ರೀತಿಯಾಗಿ ಪರದಾಡ್ತಿದ್ದಾರೆ ಅಂತ ಹೇಳಿ. ಮಲ್ಲೇಶ್ವರಂನ ದೃಶ್ಯ ಇದು. ಮಳೆಯಿಂದ ಬಚಾವಾಗೋದಕ್ಕೆ ಟಾರ್ಪಾಲ್ನ ಹೊತ್ಕೊಂಡು ಜನ ಬಚಾವಾಗೋದಕ್ಕೆ ಪ್ರಯತ್ನ ಪಡ್ತಾ ಇರುವಂತಹ ದೃಶ್ಯವನ್ನ ಕೂಡ ನೀವು ನೋಡ್ತಾ ಇದ್ದೀರಿ. ರಸ್ತೆ ಸಂಪೂರ್ಣವಾಗಿ ಜಲಾವೃತವಾಗ್ಬಿಟ್ಟಿದೆ. ರಸ್ತೆ ಮೇಲೆ ನದಿಯಂತೆ ನೀರು ಹರಿತಾ ಇದೆ. ಇದರ ನಡುವೆ ಜನ ಪರದಾಡ್ತಾ ಇರುವಂತಹ ದೃಶ್ಯಗಳನ್ನ ಕೂಡ ನೋಡ್ತಾ ಇದ್ದೀರಿ. ಒಂದು ಕಡೆ ಸರ್ಜಾಪುರದ ಉಡುಪಿ ಉಪಹಾರ ಹೋಟೆಲ್ ನೀರು ನುಗ್ಗಿದಂತಹ ಪರಿಣಾಮ ಅಲ್ಲಾಗಿರುವಂತಹ ಅವ್ಯವಸ್ಥೆ, ಮತ್ತೊಂದು ಕಡೆ ಮಲ್ಲೇಶ್ವರಂ ಭಾಗದಲ್ಲಿ ಸುರಿದಂತಹ ಭಾರೀ ಮಳೆಯಿಂದಾಗಿ ರಸ್ತೆ ಜಲಾವೃತವಾಗಿ ಜನ ಪಡ್ತಾ ಇರುವಂತಹ ಪಾಡು, ಎರಡನ್ನೂ ಕೂಡ ದೃಶ್ಯದಲ್ಲಿ ಗಮನಿಸ್ತಾ ಇದ್ದೇವೆ. ಅಂಕಿತ ಹೇಳಿದಾಳೆ ಲೈವ್ಗೆ. ಹಲೋ, ಗಮನಿಸ್ತಾ ಇದ್ದೀರಿ ದೃಶ್ಯಗಳಲ್ಲಿ. ಒಂದು ಕಡೆ ಭಾರೀ ಮಳೆ, ಮತ್ತೊಂದು ಕಡೆ ಆ ಮಳೆಯ ಪರಿಣಾಮ ಆಗಿರುವಂತಹ ಟ್ರಾಫಿಕ್ ಜಾಮ್. ಹಲವು ಭಾಗದಲ್ಲಿ ಸ್ಲೋ ಮೂವಿಂಗ್ ಟ್ರಾಫಿಕ್ ಇದೆ. ಇನ್ನೂ ಕೆಲವು ಕಡೆ ಟ್ರಾಫಿಕ್ ಜಾಮ್ ಆಗಿದೆ. ಸ್ಯಾಟರ್ಡೇ ಆಗಿರೋದ್ರಿಂದ ವಾಹನಗಳ ಸಂಖ್ಯೆ ಸ್ವಲ್ಪ ಕಡಿಮೆನೇ ಇರುತ್ತೆ. ಆದರೆ ವೀಕೆಂಡ್ ಅನ್ನುವಂತಹ ಕಾರಣಕ್ಕಾಗಿ ಹೊರಗಡೆ ಬಂದಿರುವಂಥವ್ರು, ಎಲ್ಲಾದರೂ ಹೊರಗಡೆ ಹೋಗಬೇಕು ಅಂತ ಹೇಳಿ ನಗರದ ರಸ್ತೆಗಿಳಿದಂಥವರು ಸಂಜೆ ಸುರಿದಂತಹ ಈ ಮಳೆಯಿಂದಾಗಿ ಪರದಾಟವನ್ನು ಅನುಭವಿಸಿದ್ದಾರೆ. ಕೆಲವು ಭಾಗದಲ್ಲಿ ರಸ್ತೆಗಳು ಜಲಾವೃತ ಆಗಿರೋದ್ರಿಂದಾಗಿ ಸ್ಲೋ ಮೂವಿಂಗ್ ಟ್ರಾಫಿಕ್ ಇದೆ. ಇನ್ನೂ ಕೆಲವು ಕಡೆ ಟ್ರಾಫಿಕ್ ಜಾಮ್ ಆಗಿದೆ ಅನ್ನುವಂಥ ಮಾಹಿತಿ ಲಭ್ಯವಾಗ್ತಾ ಇರೋದು. ಒಂದ್ ಕಡೆ ಸರ್ಜಾಪುರದ ಆ ಉಡುಪಿ ಉಪಹಾರ ಹೋಟೆಲ್ನ ದೃಶ್ಯವನ್ನ ನೋಡ್ತಾ ಇದ್ದೀರಿ, ಮತ್ತೊಂದು ಕಡೆಗೆ ಶಾಂತಿನಗರದ ದೃಶ್ಯಗಳನ್ನ ಗಮನಿಸ್ತಾ ಇದ್ದೀರಿ. ನೀರಿದ್ರೆ ಆಫ್ ಆಗ್ಬಿಡುತ್ತೆ. ಸಿಲಿಕಾನ್ ಸಿಟಿಯಲ್ಲಿ ಭಾರೀ ಮಳೆಯ ಪರಿಣಾಮ ಯಾವ ರೀತಿಯಾಗಿದೆ ಅನ್ನೋದನ್ನ ದೃಶ್ಯಗಳಲ್ಲಿ ಗಮನಿಸ್ತಾ ಇದ್ದೀರಿ. ರಸ್ತೆಗಳಲ್ಲಿ ಬಹಳ ರಭಸವಾಗಿ ನೀರು ಹರಿತಾ ಇದೆ. ನದಿಯ ರೀತಿ ನೀರು ಹರಿತಾ ಇದೆ. ಪ್ರತಿ ಬಾರಿ ಮಳೆ ಬಂದಂತಹ ಸಂದರ್ಭದಲ್ಲೂ ಕೂಡ ಇದೇ ರೀತಿಯಾದಂತಹ ಸ್ಥಿತಿ. ಪ್ರತಿ ಮಳೆಗಾಲಕ್ಕೆ ಮುನ್ನ ಒಂದು ಮೀಟಿಂಗ್ ಆಗುತ್ತೆ. ಆ ಮೀಟಿಂಗ್ ನಲ್ಲಿ ಈ ಬಾರಿ ಮಳೆಗಾಲವನ್ನ ಎದುರಿಸೋದಕ್ಕೆ ಯಾವ ರೀತಿ ಸಿದ್ಧತೆ ಮಾಡಿಕೊಳ್ಬೇಕು, ಈ ಬಗ್ಗೆ ಚರ್ಚೆ ಆಗುತ್ತೆ. ಆ ಎಲ್ಲ ಚರ್ಚೆಗಳಾದ ನಂತರದಲ್ಲೂ ಕೂಡ ಮಳೆ ಬಂದಾಗ ಇದೇ ರೀತಿಯಾದಂತಹ ಪರಿಸ್ಥಿತಿ. ಜೂನಲ್ಲಿ ಮಳೆ ಬಂದಾಗಲೂ ಹಿಂಗೆ ಆಯಿತು, ಜುಲೈನಲ್ಲೂ ಹೀಗೆ, ಆಗಸ್ಟ್ ಸೆಪ್ಟೆಂಬರ್ನಲ್ಲೂ ಹೀಗೆ, ಈಗ ಅಕ್ಟೋಬರ್ನಲ್ಲಿ ಮಳೆ ಬಂದಂತಹ ಸಂದರ್ಭದಲ್ಲೂ ಅದೇ ರೀತಿಯಾದಂತಹ ಪರಿಸ್ಥಿತಿ. ಬ್ರ್ಯಾಂಡ್ ಬೆಂಗಳೂರು ಮಾಡ್ತೀವಿ ನಾವು ಅಂಥೇಳಿ ಪಣ ತೊಟ್ಟಂಥ ಡಿಸಿಎಂ ಡಿಕೆ ಶಿವಕುಮಾರ್, ನಗರಾಭಿವೃದ್ಧಿ ಸಚಿವರು, ಬೆಂಗಳೂರಿನ ಅಭಿವೃದ್ಧಿ ಸಚಿವರು, ಅವರು ಆನ್ಸರ್ ಮಾಡಬೇಕು ಈ ರೀತಿಯಾದಂತಹ ದುಸ್ಥಿತಿಗಳಿಗೆ. ಯಾಕಂದ್ರೆ ಪಾಲಿಕೆಗೆ ಕೊಡುವಂತಹ ಗೈಡೆನ್ಸ್ ಅಥವಾ ಅವರು ಮಾಡುವಂತಹ ಮೀಟಿಂಗ್ನ ಫಲಶ್ರುತಿ ಏನು, ಕೇವಲ ಮೀಟಿಂಗ್ಗೆ ಮಾತ್ರ ಎಲ್ಲವೂ ಕೂಡ ಸೀಮಿತವಾಗಿದೆಯಾ ಅನ್ನೋದೇ ಪ್ರಶ್ನೆ. ವಿವೇಕನಗರದ ದೃಶ್ಯವನ್ನ ಗಮನಿಸ್ತಾ ಇದ್ದೀರಿ. ಆ ಸ್ಕೂಟಿ ನೋಡ್ತಾ ಇದ್ದೀರಿ, ಭಾಗಶಃ ಮುಳುಗಿ ಹೋಗಿದೆ. ಅಂದ್ರೆ ನೀರು ಯಾವ ಪ್ರಮಾಣದಲ್ಲಿ ರಸ್ತೆಯಲ್ಲಿ ಹರಿತಾ ಇದೆ ಅನ್ನೋದಕ್ಕೆ ಆ ದೃಶ್ಯ ಸಾಕ್ಷಿ. ನಿಲ್ಲಿಸಿರುವಂತಹ ವೆಹಿಕಲ್ಗಳು ಭಾಗಶಃ ಮುಳುಗಡೆಯಾಗಿವೆ. ವಿವೇಕನಗರದ ದೃಶ್ಯಗಳನ್ನ ನೀವು ಗಮನಿಸ್ತಾ ಇದ್ದೀರಿ. ಮತ್ತೊಂದು ಕಡೆ ಮೈಸೂರು ಬ್ಯಾಂಕ್ ಸರ್ಕಲ್ನ ದೃಶ್ಯವನ್ನ ನೋಡ್ತಾ ಇದ್ದೀರಿ. ಸ್ಲೋ ಮೂವಿಂಗ್ ಟ್ರಾಫಿಕ್ ಇದೆ. ಭಾರೀ ಪ್ರಮಾಣದಲ್ಲಿ ಮಳೆಯಾಗಿರುವಂತಹ ಕಾರಣಕ್ಕಾಗಿ ನಗರದ ಹಲವು ಭಾಗಗಳಲ್ಲಿ ಟ್ರಾಫಿಕ್ ಜಾಮ್, ಸ್ಲೋ ಮೂವಿಂಗ್ ಟ್ರಾಫಿಕ್ ಕಂಡು ಬರ್ತಾ ಇದೆ. ಒಂದ್ ಕಡೆ ವಿವೇಕನಗರದಲ್ಲಿ
ಭಾಗಶಃ ವೆಹಿಕಲ್ಗಳು ಮುಳುಗಿ ಹೋಗಿದ್ದಾವೆ. ರಸ್ತೆ ಬದಿ ನಿಲ್ಲಿಸಿರುವಂತಹ ವಾಹನಗಳು, ರಸ್ತೆಗಳಲ್ಲಿ ಆ ಪ್ರಮಾಣದಲ್ಲಿ ನೀರು ನಿಂತಿದೆ. ಮತ್ತೊಂದು ಕಡೆ ಟ್ರಾಫಿಕ್ ಜಾಮ್ನ ದೃಶ್ಯಗಳನ್ನು ಕೂಡ ನೋಡ್ತಾ ಇದ್ದೀವಿ. ಮೈಸೂರು ಬ್ಯಾಂಕ್ ಸರ್ಕಲ್, ವಿವೇಕನಗರ ಹಾಗೆ ಶಾಂತಿನಗರ 3 ದೃಶ್ಯಗಳನ್ನು ಗಮನಿಸ್ತಾ ಇದ್ದೀರಿ. ನಗರದಲ್ಲಿ ಸಂಜೆಯಿಂದ ಸುರಿದಂತಹ ಮಳೆಯ ಆರ್ಭಟ ಯಾವ ರೀತಿಯಾಗಿತ್ತು ಅನ್ನೋದಕ್ಕೆ ಈ ದೃಶ್ಯಗಳು ಸಾಕ್ಷಿಯನ್ನ ನೀಡ್ತಾ ಇವೆ. ನ್ಯೂಸ್ ಫಸ್ಟ್ ನಿರ್ಭೀತಿಯಿಂದ ನಿಮ್ಮ ಪರವಾಗಿ.